ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಹೇಳ್ದಂಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸ್ತವ್ರೆ ರಾಮನಗರದಲ್ಲಿ. ಈಗ ವೀಡಿಯೋಗಳನ್ನ ನಿಮಗೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಯಾರ್ಯಾರು ಸೆಲೆಬ್ರಿಟೀಸ್ ಬಂದವರು ಎಲ್ಲನೂ ತೋರಿಸ್ತೀನಿ. ಈಗ ಫಸ್ಟ್ ವಸ್ತು ಪ್ರದರ್ಶನ ಇದೆ, ಅಲ್ಲಿ ಹೋಗಿ ಬಂದ್ಬಿಡೋಣ. ಆಮೇಲೆ ನಿಮಗೆ ಮುಂದಿನ ವೀಡಿಯೋ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ವಸ್ತು ಪ್ರದರ್ಶನ ರೇಷ್ಮೆ ನಾಡು ಕನ್ನಡ ಹಬ್ಬದಲ್ಲಿ ವಸ್ತು ಪ್ರದರ್ಶನ ಇದೆ. ಏನೇನಿದೆ ಅಂತ ನೋಡೋಣ ಬನ್ನಿ. ನಮ್ಮ ಎಮ್ಮೆ ಹಾಲು ಕರ್ನಾಟಕ ಸರ್ಕಾರ ಹಾಲು ಉತ್ಪಾದನಾ ಮಹಾಮಂಡಳಿ ಎಲ್ಲ ನಂದಿನಿದೆ ಇದೆ ನೋಡಿ. ಫೋನ್ ಕಾ ಹೈ ಫೋನ್ ನೋಡಿ. ರಕ್ತದಾನ ಶಿಬಿರ ಕೂಡ ನಡೀತಾ ಇದೆ. ಪುಸ್ತಕ ಮಾರಾಟ ಮಂಡಳಿ, ನಗರಸಭಾ ಪುಸ್ತಕ ಮಾರಾಟ ಮಂಡಳಿ. ಇದು ಪುಸ್ತಕ. ನೋಡಿ ಫ್ರೆಂಡ್ಸ್, ಎಲ್ಲ ಪುಸ್ತಕ ಮಾರಾಟ ಮಳಿಗೆನೇ ಇದೆ. ಭಗವದ್ಗೀತೆ ಓದ್ಕೊಳ್ಳಿ. ನೋಡಿ, ಇದು ಒಳ್ಳೆಯದು. ನಗರಸಭಾ ಕಸದಿಂದ ರಸ. ಶಬ್ದ ಚಿತ್ರಗಳು ಇವೆಲ್ಲ ನೋಡಿ. ಸಮಾಜ ಕಲ್ಯಾಣ ಕಾರ್ಯಕ್ರಮ ಶಾಖೆ. ನೀರು ಸರಬರಾಜು ಯೋಜನೆ. ಚೆನ್ನಾಗಿ ಮಾಡಿದ್ದಾರೆ. ಇದು ರಾಮದಾರ್ ಬೆಟ್ಟ. ಶಬ್ದ ಚಿತ್ರಗಳು. ಇದು ಕಂದಾಯ ಶಾಖೆ. ನೋಡಿ ಫ್ರೆಂಡ್ಸ್, ಯಾವ ಥರ ಬುಕ್ಗಳು ಮಡಗಿದ್ದಾರೆ. ಇವೆಲ್ಲ ಓದಬೇಕು. ನಾವು ಮೊಬೈಲ್ ನೋಡೋ ಬದಲು ಬುಕ್ಗಳು ನೋಡಿದ್ರೆ ತುಂಬ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಮಕ್ಳಿಗೂ ಬುಕ್ಸ್ ಇದೆ, ಓದೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದ್ದಾರೆ ಫಂಕ್ಷನ್ಗೆ ಹೋಗೋಕ್ಕೆ.
ಯಾರು ಬಂದಿದ್ದು ಒಳಗಡೆ ಆರಾಮಾಗಿ ಹೋಗ್ಬೋದು. ಚೇರ್ಗಳು ನೋಡಿ, ಜನ ಎಲ್ಲ ನಿಂತವ್ರೆ. ಸ್ಟೇಜ್ ರಾಜೇಶ್ ಸರ್, ಅನುರಾಧ ಮೇಡಮ್, ಮಗಲಿ ಮಾಲ್ಗುಡಿ ಶುಭ. ಈಗ ಎಲ್ಲರೂ ಎಷ್ಟು ಕಾಯ್ತಾ ಇದ್ದೀರಾ? ಶಿಳ್ಳೆ ಸತ್ತು ಹೇಗಿರ್ಬೇಕಂದ್ರೆ ಅವ್ರ ಕ್ಯಾರವಾನಿಂದ ಓಡ್ ಬರ್ಬೇಕು ಸ್ಟೇಜ್ಗೆ. ಯಪ್ಪ ಸಾಲ್ದು ಸಾಲ್ದು. ಗುರು ಕಿರಣ್ ಸರ್ ಮತ್ತು ತಂಡವನ್ನ ವೇದಿಕೆ ಮಾಡ್ಕೊಳ್ಬೇಕು. ಸ್ಟೂಡೆಂಟ್ಸ್ ದಯಮಾಡಿ SSLC PUC ನಲ್ಲಿ ಕನ್ನಡ ಸಬ್ಜೆಕ್ಟ್ ಅಲ್ಲಿ 100ಕ್ಕೆ 100 ಅಂಕಗಳನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳು ದಯವಿಟ್ಟು ಬೇಗ ಬರಬೇಕು ವೇದಿಕೆಗೆ. ದಯಮಾಡಿ ಬೇಗ ಬನ್ನಿ, ಓಡೋಡಿ ಬರಬೇಕು. ಇಲ್ಲದೆ ಇದ್ರೆ ಆಮೇಲೆ ಮತ್ತೆ ಕರೆಯೋದಕ್ಕೆ ಸಾಧ್ಯವಿಲ್ಲ. ಹೆಸರನ್ನ ಹೇಳೋದಿಲ್ಲ, ನಿಮ್ಗಾಗ್ಲೇ ತಿಳಿಸ್ತಿದ್ದೀವಿ. ದಯವಿಟ್ಟು ಬನ್ನಿ, ಬೇಗ ಬನ್ನಿ ವೇದಿಕೆಗೆ. ಇಲ್ಲಾಂದ್ರೆ ಸಾಂಕೇತಿಕವಾಗಿ ನಾವೀಗ ನೀಡ್ತೀವಿ, ನಂತರದಲ್ಲಿ ಬಂದು ನೀವು ನಗರಸಭೆಯಲ್ಲಿ ಪಡೆದುಕೊಳ್ಬಹುದು. ಆಸ್ಟ್ರೇಲಿಯಾದಲ್ಲೇ ಸುಖ ಸ್ವರ್ಗ ಇರಲಿ, ಮರೆಯಬೇಡವೋ ನಮ್ಮ ಕನ್ನಡ ನುಡಿಯ, ಕರೆಯಬೇಡವೋ ನಮ್ಮ ಕನ್ನಡ ನಾಡ. ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಎಂದೆನ್ನುತ್ತಾ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಕರೆದಿದ್ದೆ ತಡ. ಇಷ್ಟೊಂದು ಕನ್ನಡ ಮನಸ್ಸುಗಳು ಬಂದಿದ್ದೀರಾ? ನನಗೆ ಗೊತ್ತು ನೀವೆಲ್ಲರೂ ಸಾಂಸ್ಕೃತಿಕ ಕಲರವ ಏನಿವತ್ತು ಮಧುಮಣ ಗಿತ್ತಿ ಅಂತೆ ರಾಮನಗರ ಪೂರ್ತಿ ಸಜ್ಜಾಗಿದೆ ಬರಮಾಡ್ಕೊಳ್ಳೋದಕ್ಕೆ ಎಲ್ಲ ಹೆಸರಾಂತ ಗಾಯಕ ಗಾಯಕಿಯರನ್ನ. ಇನ್ನು ಕ್ಷಣಗಳೇ ಪ್ರಾರಂಭವಾಗಿದೆ, ಅವರನ್ನ ಬರಮಾಡ್ಕೊಳ್ಳೋಣ ಸ್ಟೇಜ್ಗೆ ಕೆಲವೇ ಕ್ಷಣಗಳಲ್ಲಿ. ತಂಡ ರೆಡಿಯಾಗಿ ನಿಂತಿದ್ದಾರೆ ನಿಮ್ಮೆಲ್ಲರನ್ನ ಕುಣಿಸ್ಲಿಕ್ಕೆ. ಬರೀ ಅವರು ಹಾಡೋದಿಲ್ಲ, ನಿಮ್ಮ ಕೈ ಕೂಡ ಹಾಡಿಸ್ತಾರೆ. ನೀವು ಕೂತಲ್ಲಿಯೇ ಕುಣಿಬಹುದು, ಹಾಗೂ ಮಾಡ್ತಾರೆ ಅಂತ ಒಂದು ಮಾಂತ್ರಿಕ ಧ್ವನಿ ನಮ್ಮ ಗುರು ಕಿರಣ್ ರವರದ್ದು. ಅದ್ಭುತವಾದ ಪರ್ಫಾರ್ಮರ್, ನಿಜಕ್ಕೂ ಹೇಳ್ಬೇಕಂದ್ರೆ ರಾಕ್ ಸ್ಟಾರ್ ರೀತಿಯ ಪರ್ಫಾರ್ಮೆನ್ಸ್ ನೀಡ್ತಾ ಬಂದಿದ್ದಾರೆ. ಅವರು ಮತ್ತವರ ತಂಡದವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಇವರೆಲ್ಲ ವೇದಿಕೆಗೆ ಬಂದ್ರು ಅಂದ್ರೆ ಅದು ಮುನ್ಸೂಚನೆ. ಗುರು ಕಿರಣ್ ಅವರು ಬರ್ತಿದ್ದಾರೆ ವೇದಿಕೆಗೆ ಅಂತ. ಕರುನಾಡಿನ ಒನ್ ಅಂಡ್ ಓನ್ಲಿ ರಾಕ್ ಸ್ಟಾರ್ ಗುರು ಕಿರಣ್ ಸರ್ ಮತ್ತು ತಂಡಕ್ಕೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಈಗ ಗುರು ಕಿರಣ್ ಬರ್ತಾನೆ. ಗುರು ಕಿರಣ್ ಅವರು ಬರ್ತಿದ್ದಾರೆ. ಅವರ ಕಾರ್ಯಕ್ರಮ ಹೆಂಗಿರುತ್ತೆ ಅಂತ ನೋಡೋಣ. ಹೆಂಗೆ ನಾವು ಅಂತ ನೀವು ಆನ್ಸರ್ ಕೊಡಿ ಅವ್ರಿಗೆ. ಓಕೆ, ರೆಡಿ? 1 2 3. ಆಕ್ಚುಲಿ ಏನ್ ಗೊತ್ತಾ, ನನಗೆ ಮನಸ್ಸೇ ಬರ್ತಾ ಇಲ್ಲಪ್ಪ. ಇದು ಒನ್ ಟೀಮ್ ಅನ್ನಕ್ಕೆ. ನಾವೆಲ್ಲರೂ ಕನ್ನಡದವರು, ಕನ್ನಡದ ಪವರೊಂದಿಗೆ ಇವತ್ತಿನ ಈ ಸಂಚಿಕೆನ, ಈ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ತರ್ತಾ ಇದೀವಿ. ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ಬೇಕು ಅಂತಿದೀವಿ. ಕನ್ನಡದ ಪ್ರೀತಿಯೊಂದಿಗೆ ಕಾರ್ಯಕ್ರಮ ಶುರು ಮಾಡೋಣ. ಈ ಸಂಗೀತ ಲೋಕಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಇಷ್ಟು ಸಿಹಿಯಾದ ನಗುವಿನೊಂದಿಗೆ ಈ ತಂಪಾದ ಚಳಿಲಿ ಬೆಚ್ಚನೆ ಪ್ರೀತಿ ಕೊಡೋದಕ್ಕೆ, ಅಭಿಮಾನ ಕೊಡೋದಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ರಿಗೂ ಒಂದು ಸ್ವೀಟ್ ಹಂಚ್ಬೇಕಲ್ವಾ? ಓಕೆನಾ? ಸ್ವೀಟ್ ಅಂದ್ರೆ ಇಷ್ಟನಾ? ಹೌದಾ? ಹಾಗಂದ್ಮೇಲೆ ಎಲ್ಲರ ಹತ್ರ ಬಂದು ಸ್ವೀಟ್ ಕೊಡೋದು ತುಂಬಾ ಕಷ್ಟನೇ. ಯಾಕಂದ್ರೆ ಇಷ್ಟೊಂದು 3 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, ದಶಕದ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಅಂತೆಲ್ಲ ಪ್ರಶಸ್ತಿಗಳ ಸಿಕ್ಕರೂ ಕೂಡ ನಮ್ಮ ಕನ್ನಡಿಗರು ನೋಡಿ ಫ್ರೆಂಡ್ಸ್, ಇವರೇ ಆಂಕರಿಂಗ್ ಮಾಡಿದ್ದು. ಖುಷಿನ ಮಾತಲ್ಲ.
ಈ ಕಡೆ ನಮಸ್ಕಾರ 8, ಈ ಕಡೆ ನಮಸ್ಕಾರ 9, ಇನ್ನೊಂದು 4 ಸಲ ಎಲ್ಲಾರು ಕರ್ಕೊಂಡು ನಮಸ್ಕಾರ. ರಾತ್ರಿ 9:30 ಆಗಿದೆ, ಚಳಿ ಆಗ್ತಾ ಇದೆ. ಆದ್ರೂ ಈ ಚಳಿ ನಡುವೆನೂ ಕನ್ನಡದ ಹಬ್ಬವನ್ನ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇಡೀ ರಾಮನಗರ ಇಲ್ಲಿ ಬಂದು ಕೂತಿದೆ. ನಿಮ್ಗೆಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಹೇಗಿದ್ದೀರಾ? ಹಾಡಕ್ ನಾನ್ ರೆಡಿ, ಕೇಳಕ್ ನೀವು ರೆಡಿನಾ? ಅಲ್ಲಿ ಕನ್ನಡ ಬಾವುಟ ಕಾಣ್ತಾ ಇದೆ, ಇದೆಲ್ಲ ಕನ್ನಡದ ಬಾವುಟ ಕಾಣ್ತಾ ಇದೆ. ಅಚ್ಚ ಕನ್ನಡದ ಊರಲ್ಲಿ ನಾನಿದ್ದೀನಿ, ರೇಷ್ಮೆ ನಾಡಲ್ಲಿ. ತುಂಬಾ ಖುಷಿ ಆಗ್ತಾ ಇದೆ. ನೀವೊಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ನನ್ನ ಹಾಡ್ ಶುರು ಮಾಡಿ ಅಲ್ಲಿ ಫ್ರೆಂಡ್ಸ್, ರಾಜಕೃಷ್ಣನ್ ಅವರು ಇಂಪು ಅನ್ನೋ ಪದಕ್ಕೆ ಪರ್ಯಾಯ ಪದ ಇವರು ಉಸಿರೇ ಉಸಿರೇ ಅಂತ ನನ್ನ ಮನಸ್ಸುಗಳಿಗೆ ಪ್ರೀತಿಯ ಉಸಿರನ್ನ ಹಾಡಲ್ಲೇ ಕೊಡುವಂತಹ ಧ್ವನಿ, ಒಂದೇ ಉಸಿರಲ್ಲಿ ಹಾಡುವಂತಹ ಧ್ವನಿ, 100 ಜನ್ಮಕ್ಕೂ 106 ಜನ್ಮಕ್ಕೂ ಮರೆಯಕ್ಕಾಗದೇ ಇರುವಂತಹ ಧ್ವನಿ, ಪದೇ ಪದೇ ಕೇಳಬೇಕು ಅನ್ನುವಂತ ಅಪ್ಪಟ ಕನ್ನಡದ ಧ್ವನಿ. ಸುಮಾರು 30 ವರ್ಷಗಳಿಂದ ಕರ್ಣಾನಂದವನ್ನ ಕೊಡ್ತಾ ಇರುವಂತ ನಮ್ಮ ಕನ್ನಡದ ಮೆಲೋಡಿಯಸ್ ವಾಯ್ಸ್ ಅನ್ನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಗಾಯಕನಾಗಿ ಇಡೀ ಕರ್ನಾಟಕದಲ್ಲಿ ಇಡೀ ಕನ್ನಡಿಗರ ಮನಸ್ಸಿನಲ್ಲಿ ಒಂದು ಗೂಡನ್ನ ಪರ್ಮನೆಂಟ್ ಆಗಿ ಕಟ್ಟಿರೋದಷ್ಟೇ ಅಲ್ಲ, ನಾಯಕನಾಗೂ ಕೂಡ ಎತ್ತರದಲ್ಲಿ ಗಾಳಿಪಟ ಹಾರಿಸ್ತಾ ಎಲ್ಲರನ್ನ ರಂಜಿಸುವಂತ ನಮ್ಮ ಕನ್ನಡ ಸಂಗೀತ ಲೋಕದ ಈ ಚಂದನವನದ ಚಂದದ ನಾಯಕ, ಚಂದದ ಗಾಯಕ, ನಮ್ಮ ಮೆಲಡಿ ಕಿಂಗ್, ದ ಗೋಲ್ಡನ್ ವಾಯ್ಸ್, ರಾಜೇಶ್ ಕೃಷ್ಣನ್ ಸರ್ ಆನ್ ಸ್ಟೇಜ್. ಅಷ್ಟೇನಾ ಸೌಂಡು? ಇನ್ನೊಂದ್ಸಲ ಅಷ್ಟೇನಾ ಸೌಂಡು? ಮುಕ್ತಾಯ ಅಷ್ಟೇನಾ ಸೌಂಡು? ನೋಡ್ರಿ ಡಿಸ್ಪ್ಲೇ ಆಗ್ಬೇಡ್ರಿ. ನಗರಸಭೆಯವರೆಲ್ಲ ಅವರೇ ಮಾಡಿ ಬರ್ತಾರೆ, ಪ್ರೀತಿಯ ಹಾಡುಗಳನ್ನು ನಿಮಗಾಗಿ ತರ್ತಾರೆ. ರಾಮನಗರದಲ್ಲಿ ಕನ್ನಡದ ಹಬ್ಬದಲ್ಲಿ ಕನ್ನಡದ ಪವರ್ ಜೊತೆಗೆ ಪ್ರೀತಿಯ ಅಂದನ ಪವರ್ ನೋಡ್ತಾ ಇದೀವಿ. ಅದ್ರಲ್ಲಂತೂ ಅಲ್ಲಿ ಮೇಡಮ್ ಒಬ್ರು ಒಂಥರ ನಿಮ್ ಹಿಂದೆ ಸರ್, ಅವರಂತೂ ತಲೆಯಲ್ಲಾಡ್ಸಿ ಹಾಡ್ತಾ ಇದ್ರು. ನನಗೆ ಅನ್ಸ್ತಾ ಇತ್ತು ಇವತ್ತು ರಾತ್ರಿ ಅವ್ರು ಮಲ್ಕೊಂಡ್ಮೇಲೆನು ಯಜಮಾನ್ರ ಹತ್ರ ಕಾರ್ಕೆ ಸರ್ ಹಾಡಿದ್ರಲ್ರಿ, ನೀವು ಹಾಡ್ರಿ ಅಂತ ಹೇಳ್ತಾರೆ ಅಲ್ವಾ ಮೇಡಮ್? ಹೂ ಅಂತ ನಗ್ತಾ ಇದಾರೆ ನೋಡಿ. ನಿಮ್ ಯಜಮಾನ್ರು ಹಾಡ್ತಾರ?
ಇಲ್ವಾ ಸರ್? ಓ, ಒಳ್ಳೇದ್ ಮಾಡಿದ್ರಿ. ಓಕೆ, ಈಗ ಮಧುರವಾದ ಒಂದು ಪ್ರೀತಿಯ ಲೋಕದಲ್ಲಿದ್ವಿ. ಸ್ವಲ್ಪ ಫ್ಲೇವರ್ ಚೇಂಜ್ ಮಾಡೋಣ. ನಮ್ಮ ರಾಮನಗರದ ಪವರ್ ಸೂಟ್ ಆಗೋ ರೀತಿಯ ಹಾಡುಗಳನ್ನ ಕೇಳೋಣ. ಯಾಕಂದ್ರೆ ಪ್ರೀತಿಯ ನೆಕ್ಸ್ಟ್ ಬರೋದೇ ಪವರ್. ಯಾಕಂದ್ರೆ ಪ್ರೀತಿ ಅನ್ನೋದೇ ಶಕ್ತಿ ಅಲ್ವಾ? ಅಂತ ಶಕ್ತಿಯನ್ನ ಈಗ ವೇದಿಕೆ ಮೇಲೆ ತರೋದು ಇವರು 1990ರ ಎಂಡ್, ಆ ದಶಕದಲ್ಲಿ ಒಂದು ಸಂಗೀತ ಲೋಕದಲ್ಲಿ ಬೇರೆ ರೀತಿಯ ಸ್ಟೈಲು, ರಿದಮ್, ವಾಯ್ಸ್ ಕೇಳಕ್ ಶುರುವಾಯ್ತು. ಈ ಚಿತ್ರದ ಮೂಲಕ ಎಂಟ್ರಿ ಕೊಟ್ಟಂತ ಈ ಸಂಗೀತ ನಿರ್ದೇಶಕ A to Z ಎಲ್ಲಾ ರೀತಿ ಹಾಡುಗಳು ಕೊಟ್ಬಿಟ್ಟಿದಾರಪ್ಪ. ಪ್ರತಿ ಸಿಚುವೇಶನ್ಗೂ, ಪ್ರತಿ ಇಮೋಷನ್ಸ್ಗೂ ಹಾಡು ಕೊಟ್ಬಿಟ್ಟಿದ್ದಾರೆ. ಅಪ್ಪು, ಅಭಿ, ಉಪೇಂದ್ರ, ಉಪ್ಪಿಟ್ಟು, ದಮ್, ಚಂದು, ಕರಿಯ, ಮೈಲಾರಿ, ಆಪ್ತ ಮಿತ್ರ, ನಮ್ಗೆ ಸುಸ್ತಾಗೋಗ್ಬೋದು. ಬಟ್ ಅವ್ರು ಒಂದಲ್ಲ ಎರಡಲ್ಲ 100ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿರುವಂತ ಸಂಗೀತ ಲೋಕದ ಬೆಳಕಿನ ಕಿರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವ್ರ ವಾಯ್ಸ್ ಎಷ್ಟು ಫೇಮಸ್, ಹೇರ್ ಸ್ಟೈಲ್ ಅಷ್ಟೇ ಫೇಮಸ್ ನೊಂದಿಗೆ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಕರ್ನಾಟಕದ ಪವರ್ ಹೌಸ್ ರಾಕ್ ಸ್ಟಾರ್ ಕರು ಕಿರಣ್. ಫೇವ್ರೇಟ್ ಜಾಗ ಇದು. ಬಟ್ 16 ವರ್ಷದ ನಂತರ ಬರ್ತಾ ಇದ್ದೀನಿ. ಎಷ್ಟು ವರ್ಷ ಇದು? 16 ವರ್ಷ ನಂತರ ಬರ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ಆಕ್ಚುಲಿ ಶಶಿ ಅವರು ಇಲ್ಲಿದ್ದಾರೆ. ಓ,
ಅದಾದ್ಮೇಲೆ 2-3 ಪಿಕ್ಚರ್ಗೆ ನನಗೆ ಅವ್ರ ವಾಯ್ಸ್ ಬೇಕು ಅಂದಾಗ ಮೈಲಾರಿಗಾಗಲಿ, ರಿಷಿ ಚಿತ್ರಕ್ಕೆ, ಉಪಿ 2 ಚಿತ್ರಕ್ಕೆ ಕರೆದ ತಕ್ಷಣ ಬಂದು ಪ್ರೀತಿಯಿಂದ ಹಾಡಿದ್ದಾರೆ. ಅದು ಯೂಶಲಿ ಇನ್ನೊಬ್ಬ ಹೀರೋಗೆ ಇನ್ನೊಬ್ಬ ಹೀರೋ ಹಾಡೋದು ತುಂಬಾ ಕಮ್ಮಿ. ಐ ಥಿಂಕ್ ಒಳ್ಳೆ ಗುಣ ಅಂತ ಹೇಳಬೇಕು. ಸೊ ಫಸ್ಟ್ ಹಾಡಿದ್ ನನಗೋಸ್ಕರ. ಸೊ ಅವ್ರು ಹಾಡಿದ ಸಾಂಗ್ಸ್ ನನಗೆ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಹಾಡಿದ ಸಾಂಗ್ಸ್. ಓಕೆ, ಸೊ ಯಾ, ಸೊ ಅವರು ನನಗೆ ಹಾಡಿದ ಹಾಡೋದ್ಗಳನ್ನ ಅವ್ನು ಮೆಡ್ಲಿಂಗ್ ಮಾಡಿ ಹಾಡ್ತಾ ಇದ್ದೀನಿ. ಓಕೆ, ರೆಡಿ ಗೈಸ್? ಎನರ್ಜಿ ಸಾಕಾಗಲ್ಲ. ರೆಡಿ ಗೈಸ್? ರೆಡಿ ಗೈಸ್? ಶೋಭಾ ಹಾಡ್ತೀರಾ? ಕನ್ನಡ ಅಂದ್ರೆ ಇಷ್ಟನಾ? ಇಲ್ಲ, ಕೇಳ ಅಷ್ಟು ಸಾಲಲ್ಲ. ಕನ್ನಡ ಅಂದ್ರೆ ಇಷ್ಟನಾ? ಒಮ್ಮೆ ಜೋರ ಕನ್ನಡ ಅಣ್ಣ, ಮಂಡ್ಯ ಕೇಳ್ಬೇಕು. ಓಕೆನಾ? ಮಂಡ್ಯ ಕೇಳ್ಬೇಕು. ಓಕೆ, 1 2 ಕನ್ನಡ ಅನ್ಬೇಕು. ಓಕೆ, 1 2 1 2 ಇನ್ನ ಜೋರ 1 2. ಲವ್ಲಿ. ನಾನು ತಾಳದಲ್ಲಿ ಹೇಳಿದ ತಕ್ಷಣ ಕನ್ನಡ ಅಂತ ಹೇಳ್ಬೇಕು. ಓಕೆನಾ? ರೆಡಿ? ಯಾ, ಲೆಟ್ಸ್ ಗೋ ಫಾರ್ ರಿದಮ್. 2 3 4 1 2 1 2 ಓಕೆ ಫ್ರೆಂಡ್ಸ್, ಇವತ್ತು ನಿಮಗೆ ತೋರಿಸ್ತಂಥ ವಿಡಿಯೋ ಅಂದರೆ ನಮ್ಮ ರಾಮನಗರದಲ್ಲಿ ನಡೆದಂಥ ಕನ್ನಡ ಹಬ್ಬವನ್ನು ನಿಮಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಹಂಗೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಹಿಂಗೆ ಇರಲಿ, ಕನ್ನಡವನ್ನು ಬೆಳೆಸೋಣ. ಹಂಗೆ ವಿನಯ್ ವ್ಲಾಗ್ಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಆಂಜನೇಯ.